ಉಪನಿಷತ್ತುಗಳು ಅಂದ್ರೆ ಏನು? ಪುನಃ ಪುನಃ ಹುಟ್ಟೋದು, ಪುನಃ ಪುನಃ ಸಾಯೋದು, ಈ ಚಕ್ರದಿಂದ ಅವನನ್ನು ದೂರ ಮಾಡುತ್ತೆ ಅನ್ನೋ ಅರ್ಥದಲ್ಲಿ ಉಪನಿಷತ್ ಅನ್ನೋ ಶಬ್ದ ಬಂದಿದೆ. ಮೊದಲಿನಿಂದಲೂ 4 ವೇದನೆ ಇತ್ತ ಅಥವಾ ಇದೇನಾದ್ರೂ ವಿಂಗಡಣೆ ಏನಾದರೂ ಆಗಿತ್ತು? ಧಾರಣೆ ಮಾಡುವ ಶಕ್ತಿ ಇಲ್ಲ ಅಂತ ಗುರುತಿಸ್ಕೊಂಡಂತ ವೇದವ್ಯಾಸರು ಅದರನ್ನ 4 ವಿಭಾಗ ಮಾಡಿ ಕೊಟ್ರು ಅನ್ನೋದನ್ನ ನಾವು ಕಾಣ್ತೇವೆ. ಯಾರು ಬೇಕಾದ್ರೂ ಅಧ್ಯಯನ ಮಾಡ್ಬೋದಾ? ಫಲವನ್ನ ಪ್ರಾಪ್ತಿ ಮಾಡ್ಕೊಳ್ಳೋದ್ರಲ್ಲಿ ಯಾರಿಗೂ ಕೂಡ ಹೆಚ್ಚು ಕಮ್ಮಿ ತಾರತಮ್ಯ ಅನ್ನೋದು ಇರೋದಿಲ್ಲ. ಆ ಮಾರ್ಗಗಳಲ್ಲಿ ತಲುಪುವ ಮಾರ್ಗಗಳಲ್ಲಿ ಅವನವನಿಗೆ ಅನುಕೂಲವಾದದ್ದನ್ನ ಋಷಿಗಳು ಹೇಳಿದ್ದಾರೆ. ಸರ್, ವೇದಗಳನ್ನು ಅಪೌರುಷೇಯ ಅಂತ ಕರೀತಾರೆ. ಅಪೌರುಷೇಯ ಪದದ ಅರ್ಥ ಏನು? ಅಂದ್ರೆ ಯಾವುದೇ ಪುರುಷನಿಂದ, ಯಾವುದೇ ವ್ಯಕ್ತಿಯಿಂದ ಇದು ರಚಿಸದೇ ಇರುವುದಕ್ಕಾಗಿ ಇದನ್ನು ಅಪೌರುಷೇಯ ಅಂತ ಕರೀತಾರೆ. ಯಾವುದೋ ಒಂದು ಭಾಷೆಯಲ್ಲಿ ರಚನೆ ಆಗಿದೆ ಅಂತ ಆದ್ರೆ ಆ ಒಂದು ಭಾಷೆ ಮಾತ್ರ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು? ಎಲ್ಲಾ ಶಬ್ದಗಳ ಮೂಲ ಭಾಷೆ ಸಂಸ್ಕೃತನೇ ಆಗಿದ್ದಕ್ಕಾಗಿ ಸೃಷ್ಟಿಯ ಮೂಲದಲ್ಲಿ ಅದು ಆ ಭಾಷೆಯಿಂದಲೇ ಬಂತು. ನಾವು ಯಾಕೆ ಅಧ್ಯಯನ ಮಾಡಬೇಕು? ತಾಯಿ ಬರೀ ಈ ಶರೀರದ ಪೋಷಣೆಯನ್ನಷ್ಟೇ ಮಾಡಿದ್ರೆ ವೇದ ಇಡೀ ಆ ಮೂಲವನ್ನ, ಆ ಜೀವವನ್ನ ಪೋಷಣೆ ಮಾಡುತ್ತೆ ಅಂತ, ಆ ಜೀವಕ್ಕೆ ಸದ್ಗತಿಯನ್ನು ಕೊಡುತ್ತೆ ಅಂತ. ಅದು ಎಷ್ಟು ಪ್ರಾಮುಖ್ಯತೆ? ವೇದ ಯಾವಾಗ ನಾವು ಬಿಟ್ಟು ಅವತ್ತಿಂದ ನಮ್ಮ ಅವಸಾನ ಪ್ರಾರಂಭ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ನಮಸ್ಕಾರ ವೀಕ್ಷಕರೇ, ನಮ್ಮ ಧರ್ಮ ನಮ್ಮ ಹೆಮ್ಮೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ದಿವಸ ನಾವು ವೇದ ಹಾಗೂ ವೇದಾಂತಗಳ ಬಗ್ಗೆ ತಿಳ್ಕೊಳ್ಳಿದ್ದೀವಿ. ಇದೆಲ್ಲವನ್ನು ತಿಳಿಸೋದಕ್ಕೆ ನಮ್ಮ ಜೊತೆಗಿದ್ದಾರೆ ಇವತ್ತು ವಿಶ್ವನಾಥ ರಾಮಕೃಷ್ಣ ಹೆಗ್ಡೆ ಅವರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಮೊದಲನೇದಾಗಿ ಉಪನಿಷತ್ತುಗಳು ಅಂದರೆ ಏನು? ಆ ಶಬ್ದದಲ್ಲೇ ಅದರ ಉತ್ತರ ಇದೆ. ಸಾಮಾನ್ಯವಾಗಿ ಅದರಲ್ಲೂ ನಮ್ಮ ಸಂಸ್ಕೃತದಲ್ಲಿ ಎಲ್ಲ ಶಬ್ದಗಳಲ್ಲೂ ಕೂಡ ಅನ್ವರ್ಥವ ಶಬ್ದಗಳೇ ಆಗಿರುತ್ತೆ. ಅಂದರೆ ಆ ಶಬ್ದದ ಅರ್ಥ, ಆ ವಸ್ತುವಿನ, ವ್ಯಕ್ತಿಯ ಅರ್ಥ ಆ ಹೆಸರಿನಲ್ಲೇ ಇರುತ್ತೆ ಅಂತ. ಉದಾಹರಣೆಗೆ ಅಗ್ನಿ ಅಂತ ತಗೊಂಡ್ರೆ ಅಗ್ರಂ ನಯತಿ ಇತಿ ಅಗ್ನಿ ಅಂತ, ನಮ್ಮನ್ನು ಮುಂದೆ ಕರ್ಕೊಂಡು ಹೋಗುತ್ತೆ, ನಮಗೆ ಉನ್ನತವಾದ ಸ್ಥಿತಿಯನ್ನು ಕೊಡುತ್ತೆ, ನಮ್ಮನ್ನು ಮುನ್ನಡೆಸುತ್ತೆ ಅನ್ನೋ ಅರ್ಥದಲ್ಲಿ ಅಗ್ನಿ ಅಂತ ಇದೆ. ಮಂತ್ರ ಅಂತ ನೀವು ಶಬ್ದ ಇಟ್ಕೊಂಡ್ರು ಕೂಡ ಮನನಾತ್ ತ್ರಾಯತೆ ಇತಿ ಮಂತ್ರ, ಅದನ್ನ ಪುನಃ ಪುನಃ ಮನನ ಮಾಡೋದ್ರಿಂದ, ಅದನ್ನು ಧ್ಯಾನಿಸುವುದರಿಂದ, ಅದನ್ನು ಬಳಸುವುದರಿಂದ ನಮ್ಮನ್ನು ಕಾಪಾಡತ್ತೆ ಅನ್ನೋ ಅರ್ಥದಲ್ಲೇ ಮಂತ್ರ ಅಂತ ಶಬ್ದ ಇದೆ. ಶಾಸ್ತ್ರ ಅಂತ ತಗೊಂಡ್ರೆ ಶಾಸನಾತ್ ತ್ರಾಯತೆ, ಅಂದರೆ ನಮಗೆ ಅದು ಶಾಸನ ಮಾಡುವುದರಿಂದ, ಅದು ಹೇಳಿದ್ರಂತೆ ನಾವು ನಡ್ಕೊಳ್ಳೋದ್ರಿಂದ ಅದು ನಮ್ಮನ್ನು ಕಾಪಾಡುತ್ತೆ ಅನ್ನೋ ಅರ್ಥದಲ್ಲಿ ಶಾಸ್ತ್ರ ಅಂತ ಇದೆ. ಹಾಗೆ ಉಪನಿಷತ್ ಶಬ್ದಕ್ಕೂ ಕೂಡ ಉಪನಿಷತ್ ಶಬ್ದದಲ್ಲಿಯೇ ಅರ್ಥ ಇದೆ ಅಂತ ಶಂಕರಾಚಾರ್ಯರು ಕಠೋಪನಿಷತ್ತಿನ ಮೊದಲ ಪೀಠಿಕಾ ಭಾಷ್ಯದಲ್ಲಿ ಬರೀತಾರೆ. ಸದೇರ್ ಧಾತೋಹೋ ವಿಶರಣ ಗತಿ ಅವಸಾಧನಾರ್ಥಸ್ಯ ಉಪನಿಪೂರ್ವಸ್ಯ ಕ್ವಿಪ್ ಪ್ರತ್ಯಯಾಂತಸ್ಯ ರೂಪಮಿದಂ ಉಪನಿಷತ್ ಇತ್ಯುಚ್ಯತೆ ಅಂತ. ಹಾಗಂದ್ರೆ ಏನು ಅಂತ ಅಂದರೆ ಉಪನಿಪೂರ್ವಸ್ಯ ಅಂದರೆ ಉಪ ಮತ್ತು ನಿ ಉಪಸರ್ಗದ ಮೂಲಕ ಅವಿದ್ಯಾ, ಕಾಮ, ಕರ್ಮ ಈ ಮೂರರಿಂದಲೇ ಪ್ರಪಂಚ ಉಂಟಾಗಿದೆ ಅಂತ. ಅಂದರೆ ಕೇವಲ ನಾನೇ ನಾನಾದ ಆತ್ಮಸ್ವರೂಪರಾದ ನಾನು, ಪರಬ್ರಹ್ಮ ಸ್ವರೂಪವೇ ಆದ ನಾನು, ಈ ಶರೀರ, ಮನಸ್ಸು, ಇಂದ್ರಿಯಗಳಲ್ಲಿ ನಾನು ಅಂತ ಅಭಿಮಾನ ಪಟ್ಕೊಂಡದ್ದು ಅವಿದ್ಯೆ. ಈಗ ನಾನು ಶರೀರ ಅಂತ ಅಂದ್ಕೊಂಡ ತಕ್ಷಣ ಅದಕ್ಕೆ ಆ ಶರೀರಕ್ಕೆ ಬೇಕಾದದ್ದೆಲ್ಲ ನನಗೆ ಬೇಕು ಅಂತ ನಾನು ಬಯಸ್ತೀನಿ, ಅದು ಕಾಮ. ಆ ಕಾಮಕ್ಕೋಸ್ಕರ, ಆ ಆಸೆ ಪೂರೈಸಿಗೋಸ್ಕರ ಅದಕ್ಕೆ ಬೇಕಾದ ಕರ್ಮಗಳನ್ನು ಮಾಡ್ತೀನಿ. ಅವಿದ್ಯಾ, ಕಾಮ, ಕರ್ಮ, ಹೀಗೆ ಈ ಪ್ರಪಂಚ ನಿಂತಿದೆ ಅಂತ. ಅದರ ಈ ಮೂಲ ಅವಿದ್ಯೆಯ ಬೀಜವನ್ನು ನಾಶ ಮಾಡೋದ್ರಿಂದ ವಿಶರಣ ಶಬ್ದಕ್ಕೆ ಅರ್ಥ ಬಂತು. ಗತಿ ಅಂದರೆ ನಾವು ಪರಮಾತ್ಮವನ್ನು ಪಡಿತೀವಿ ಅಂತ, ಗತಿ ಅಂದರೆ ಪಡೆಯೋದು ಅಂತ, ಹೋಗಿ ಸೇರುವಂಥದ್ದು, ನಾವು ಪರಮಾತ್ಮ ಸ್ವರೂಪವೇ ಆಗತ್ತೆ ಅನ್ನೋದಕ್ಕಾಗಿ ಗತಿ ಅಂತ ಬಂತು. ಅವಸಾಧನ ಅಂದರೆ ಗರ್ಭವಾಸ, ಜರ, ಮೃತ್ಯು, ಈ ಥರ ಪದೇ ಪದೇ ಚಕ್ರಕ್ಕೆ ಸಿಲುಕೊಳ್ಳೋದ್ರಿಂದ ಸಡಿಲ ಮಾಡುತ್ತೆ, ಅದರಿಂದ ದೂರ ಕರ್ಕೊಂಡು ಹೋಗುತ್ತೆ ಅನ್ನೋ ಶಬ್ದಕ್ಕೆ ಅವಸಾಧನ ಅನ್ನೋ ಅರ್ಥ ಬಂದಿದೆ. ಹಾಗಾಗಿ ಸದ್ ಧಾತುವಿಗೆ ವಿಶರಣ, ಗತಿ, ಅವಸಾಧನ ಏನು 3 ಅರ್ಥ ಇದೆಯಲ್ವಾ, ಈ 3 ಅರ್ಥನೂ ಉಪನಿಷತ್ ಶಬ್ದಕ್ಕೆ ಬಂತು. ಸರಿಯಾಗಿ ಹೇಳಬೇಕು ಅಂತಂದರೆ ಯಾರು ಅದನ್ನು ತಿಳ್ಕೊಳ್ಬೇಕು ಅಂತ ಹತ್ರಕ್ಕೆ ಬರ್ತಾನಲ್ವಾ, ಅಂದರೆ ಮುಮುಕ್ಷುವಾಗಿ ಬರ್ತಾನಲ್ವಾ, ಅವನಿಗೆ ಈ ಸಂಸಾರ ಕಾರಣವಾದ ಮೂಲ ಕಾರಣವನ್ನು ನಾಶ ಮಾಡುತ್ತೆ. ಅದು ನಾಶ ಮಾಡೋದ್ರಿಂದ ಪರಮಾತ್ಮ ಪ್ರಾಪ್ತಿಯನ್ನು ಮಾಡುತ್ತೆ. ಹಾಗೆ ಈ ಶರೀರೇಂದ್ರಿಯಗಳಲ್ಲಿ ಅಭಿಮಾನ ಪಟ್ಕೊಂಡು ಅಂದರೆ ಮತ್ತೆ ಪುನಃ ಪುನಃ ಹುಟ್ಟೋದು, ಪುನಃ ಪುನಃ ಸಾಯೋದು, ಈ ಚಕ್ರದಿಂದ ಅವನನ್ನು ದೂರ ಮಾಡುತ್ತೆ ಅನ್ನೋ ಅರ್ಥದಲ್ಲಿ ಉಪನಿಷತ್ ಅನ್ನೋ ಶಬ್ದ ಬಂದಿದೆ. ಹಾಗಾದರೆ ಉಪನಿಷತ್ತು ಅಂತ ಅಂದರೆ ನೀವು ಗ್ರಂಥಗಳನ್ನು ಹೇಳ್ತಿರಲ್ವಾ, ಗ್ರಂಥಗಳು ಕೂಡ ಉಪನಿಷತ್ ಹೌದು. ಆದರೆ ಉಪನಿಷತ್ ಅಂದರೆ ಆ ಶುದ್ಧವಾದ ಪರಮಾತ್ಮ ಸ್ವರೂಪವೇ ಉಪನಿಷತ್ ಆದರೂ ಕೂಡ, ನಿಮಗೆ ಉದಾಹರಣೆಯಲ್ಲಿ ಹೇಳಬೇಕು ಅಂದರೆ, ನೀವು ಇವತ್ತು ಇಲ್ಲಿಂದ ಮೈಸೂರಿಗೆ ಹೋಗ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ನೀವು ಬಸ್ ಸ್ಟ್ಯಾಂಡಲ್ಲಿ ಅವ್ನು ಮೈಸೂರು ಅಂತ ಕೂಗ್ತಾ ಇರ್ತಾನೆ. ಹಾಗಾದರೆ ಆ ಬಸ್ಸೇ ಮೈಸೂರಾ ಅಂತ ಅಂದರೆ ಅದು ಮೈಸೂರಿಗೆ ಕರ್ಕೊಂಡು ಹೋಗುತ್ತೆ ಅಂತ.
ಹಾಗೆ ಈ ಗ್ರಂಥ ರಾಶಿಗಳು ನಮ್ಮ ಋಷಿಗಳು ನಮಗೆ ಕೊಟ್ಟಿದ್ದಾರಲ್ಲ ಉಪನಿಷತ್ತಿನ ಗ್ರಂಥ ರಾಶಿಗಳು, ಆ ಪರಮಾತ್ಮನನ್ನ ಆ ನಿಜವಾದ ಉಪನಿಷತ್ತಿಗೆ ಅಂದರೆ ಸತ್ಸ್ವರೂಪ ಕರ್ಕ ಹೋಗುತ್ತೆ ಅನ್ನೋದಕ್ಕಾಗಿ ಈ ಗ್ರಂಥರಾಶಿಗೂ ಉಪನಿಷತ್ತು, ಅದನ್ನು ಇವತ್ತು ಅಚ್ಚು ಮಾಡಿರುವಂತಹ ಪುಸ್ತಕಗಳಿಗೂ ಉಪನಿಷತ್ ಅನ್ನೋ ಅರ್ಥನೇ ಬಂದಿದೆ. ಹಾಗಾದರೆ ಉಪನಿಷತ್ ಅಂದರೆ ಏನು? ವೇದಾಂತ. ವೇದಾಂತ ಅಂತ ಅಂದರೆ ವೇದದ ಶೀರ್ಷ ಭಾಗ, ಅಂದರೆ ತುತ್ತ ತುದಿಯ ಭಾಗ, ಸಾರರೂಪವಾದದ್ದು ಅಂತ. ಹಾಗಾದರೆ ಉಪನಿಷತ್ ಸಾರವಾದರೆ, ವೇದಾಂತ ಸಾರ ಆದರೆ ಈ ವೇದಗಳ ನಿಸ್ಸಾರನ ಅಂತ ಅಂದರೆ ಹಾಗಲ್ಲ. ಈಗ ಹಾಲಲ್ಲಿ ಕೆನೆ ಇರುತ್ತೆ, ಕೆನೆ ಹಾಲಿನ ಸಾರರೂಪ. ಹಾಲು ಸಾರವತ್ತಾದದ್ದು ಅಲ್ವಾ ಅಂತ ಕೇಳಿದ್ರೆ ಹಾಲು ಕೂಡ ಸಾರವತ್ತದ್ದೇ. ಆ ಸಾರವತ್ತಾದದ್ದರಲ್ಲೂ ಕೂಡ ಅತ್ಯಂತ ಸಾರವತ್ತಾದದ್ದು ಕೆನೆಯೋ ಹೇಗೆ, ಸಾರವತ್ತಾದ ವೇದಗಳ ಅತ್ಯಂತ ಸಾರವತ್ತಾದ ರೂಪವೇ ಈ ವೇದಾಂತ. ಸರ್, ನೀವೀಗ ಹೇಳ್ತಾ ಇದ್ರಿ ಉಪನಿಷತ್ತುಗಳನ್ನ ವಿವರಣೆ ಮಾಡ್ತಾ ಇರ್ಬೇಕಾದ್ರೆ ಧಾತು ಪಾಠ ಅಂತ. ಧಾತು ಪಾಠ ಅಂದರೆ ಏನು? ಪ್ರತಿಯೊಂದು ಶಬ್ದದ ಮೂಲ ಸ್ವರೂಪ ಅಂತ, ಅಥವಾ ಒಂದು ಮೂಲ ಸ್ವರೂಪದ ಆ ಧಾತುವನ್ನು ತಗೊಂಡ್ರೆ ಅದರಿಂದನೇ ಬೇರೆ 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 ಶಬ್ದಗಳನ್ನು ಮಾಡಬಹುದು. ಉದಾಹರಣೆಗೆ ಡುಕ್ರೀಕರಣೆ ಅಂತ ಒಂದು ಧಾತು ಇದೆ, ಅದರಿಂದನೇ ಕರೋತಿ, ಅದು ಮಾಡುತ್ತಾನೆ ಅನ್ನೋ ಶಬ್ದ ಉತ್ಪತ್ತಿ ಆಗುತ್ತೆ. ಅಥವಾ ನೀವು ಒಂದು ಹಾರ ಅಂತ ತಗೊಂಡ್ರೆ, ಹಾರ ಅಂದರೆ ಒಂದು ಸಹಜವಾದ ಅರ್ಥ ನಿಮ್ಗೆ ಗೊತ್ತಿದೆ, ಅದಕ್ಕೆ ಬೇರೆ ಬೇರೆ ಪ್ರತ್ಯಯಗಳನ್ನು ಸೇರಿಸಿದರೆ ಪ್ರಹಾರ ಅಂದರೆ ಹೊಡೆಯೋದು, ಬೇರೆ ಅರ್ಥ ಹೋಯಿತು. ವಿಹಾರ ಅಂದರೆ ಓಡಾಡೋದು. ಆಹಾರ ನಾವು ಊಟ ಮಾಡುವಂಥದ್ದು, ತಿನ್ನೋದು. ಸಂಹಾರ ಇನ್ನೊಬ್ಬರನ್ನು ಸಾಯಿಸುವಂಥದ್ದು. ನಿರಾಹಾರ ಅಂದರೆ ಆಹಾರದ ವಿರುದ್ಧ ಪದ ಆಗ್ಬಿಡ್ತು, ಉಪವಾಸ ಇರುವಂಥದ್ದು ಅಂತ. ಹೀಗೆ ಒಂದೇ ಧಾತುವಿನಿಂದ ಬೇರೆ 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 ಶಬ್ದಗಳು ಉತ್ಪತ್ತಿ ಆಗುತ್ತೆ. ಹಾಗೆ ಪ್ರತಿಯೊಂದು ಶಬ್ದಗಳ ಈ ಮೂಲ ಸ್ವರೂಪವನ್ನು ಧಾತುಗಳು ಅಂತ ಹೇಳ್ಬೋದು. ಧಾತು ಪಾಠ ಏನು ವ್ಯಾಕರಣಕ್ಕೆ ಸಂಬಂಧಪಟ್ಟಿದ್ದು, ಪ್ರತಿಯೊಂದು ಅಕ್ಷರ ಅಥವಾ ಪದ ಉತ್ಪತ್ತಿಗೆ ಸಂಬಂಧಪಟ್ಟಿದ್ದು ಅಂತ ತಿಳಿಸ್ಕೊಟ್ಟಿದ್ದೀರಿ. ಈಗ ವೇದಗಳು ಅಂದರೆ ಏನು? ವೇದ ಅಂದರೆ ಏನು ಅಂತ ಅಂದರೆ ಪರಮಾತ್ಮನೇ. ಪರಮಾತ್ಮನಿಗೂ ವೇದಕ್ಕೂ ವ್ಯತ್ಯಾಸ ಇಲ್ಲವೇ ಇಲ್ಲ, ಪರಮಾತ್ಮ ಸ್ವರೂಪವೇ ಆಗಿದೆ. ವೇದ ಅಂದರೆ ಜ್ಞಾನ ಅಂತ, ವಿದಜ್ಞಾನೆ ಅಂತ ಧಾತು. ಅಂದರೆ ಆ ವೇದ ಅನ್ನೋ ಶಬ್ದಕ್ಕೆ ತಿಳುವಳಿಕೆ, ಜ್ಞಾನ ಅಂತ ಅರ್ಥ ಇದೆ. ಅದು ಬರೀ ನಾವು ಹೊರಗಡೆಗೆ ನಾವು ಒಂದು ವಸ್ತುವಿನ ಜ್ಞಾನ ಪಡಿತೀವಲ್ಲ, ಆ ಥರ ಜ್ಞಾನ ಅಲ್ಲ. ಅದಕ್ಕೆ ಇನ್ನೊಂದರ ಅಗತ್ಯ ಇಲ್ಲ. ಹೇಗೆ ದೀಪದಿಂದ ಎಲ್ಲವನ್ನೂ ನಾವು ನೋಡ್ತೇವೆ, ಆದರೆ ದೀಪ ನೋಡೋಕ್ಕೆ ನಮಗೆ ಇನ್ನೊಂದು ವಸ್ತು ಬೇಕಾಗಿಲ್ಲ, ದೀಪ ಸಹಜವಾಗಿ ಗೋಚರ ಆಗುತ್ತೆ. ಆ ಜ್ಞಾನಕ್ಕೆ ಇನ್ನೊಂದರ ಅಗತ್ಯ ಇಲ್ಲ, ಕೇವಲ ನಾನಾಗಿರುವಂಥ ಸ್ವರೂಪ. ಆ ಸ್ವರೂಪದ ಜ್ಞಾನವನ್ನು ಪಡ್ಕೊಳ್ಳೋಕ್ಕೋಸ್ಕರ ಇರುವಂಥದ್ದೇ ವೇದ. ಶಂಕರಾಚಾರ್ಯರು ಮೊದಲನೇ ಸಾಧನೆನೇ ಅದು ಹೇಳಿರೋದು ಸಾಧನ ಪಂಚಕದಲ್ಲಿ, ವೇದೋ ನಿತ್ಯ ಮಧೀಯತಾಮ್ ಅಂತ, ನಿತ್ಯ ವೇದವನ್ನು ಅಧ್ಯಯನ ಮಾಡಿ ಅಂತ. ವೇದಗಳಲ್ಲಿ ಸಿಗ್ತಾನೆ ಪರಮಾತ್ಮ ಅಂತ. ಹಾಗಾಗಿ ಆ ಪರಮಾತ್ಮನನ್ನು ತಿಳಿಸೋಕೆ ಇರತಕ್ಕಂಥ ಆ ಜ್ಞಾನ ರಾಶಿಯನ್ನೇ ಅದನ್ನು ಗ್ರಂಥರೂಪವಾಗಿ ಹೇಳಿದಾಗ ಅದನ್ನೇ ವೇದ ಅಂತ ನಾವು ಹೇಳ್ತೇವೆ. ಸರ್, ಹಾಗಿದ್ರೆ ಈಗ ಈ ವೇದಗಳನ್ನು ನಾವು ಯಾವುದಕ್ಕೆ ಅಭ್ಯಾಸ ಮಾಡಬೇಕು ಅಥವಾ ಪಠನೆ ಮಾಡಬೇಕು? ವೇದದ ಉದ್ದೇಶನೇ ಪರಮಾತ್ಮ ಪ್ರಾಪ್ತಿ. ಪರಮಾತ್ಮ ಪ್ರಾಪ್ತಿ ಅಂದರೆ ನಾನು ಯಾರು ಅಂತ ಅರ್ಥಕೊಳ್ಳೋದು, ಅಂದರೆ ನನ್ನ ಸ್ವರೂಪವನ್ನು ಅರ್ಥಕೊಳ್ಳುವುದು, ತನ್ಮೂಲಕ ಪರಮಾತ್ಮನ ಅರಿಯುವಂಥದ್ದೇ ವೇದದ ಉದ್ದೇಶ. ಹಾಗಾದರೆ ವೇದಗಳಿಂದ ಇವತ್ತು ಇಷ್ಟೊಂದು ಹೋಮ ಯಜ್ಞಗಳನ್ನೆಲ್ಲ ಮಾಡ್ತಾರಲ್ಲ, ಅಥವಾ ಜಗತ್ತಿನಲ್ಲಿ ಎಲ್ಲ ಇಷ್ಟ ಪ್ರಾಪ್ತಿಗೋಸ್ಕರ ಇದನ್ನು ಬಳಸ್ತಾರಲ್ವ, ವೇದದ ಮಂತ್ರಗಳಿಂದ ಕಷ್ಟ ನಿವಾರಣೆಯನ್ನು ಇಷ್ಟ ಪ್ರಾಪ್ತಿಯನ್ನು ಮಾಡ್ಕೋತಾರಲ್ಲ ಅಂತ ಅಂದರೆ ಅದು ಬೈ ಪ್ರಾಡಕ್ಟು ಅಂತ. ಈಗ ನೀವೊಂದು ತೆಂಗಿನಕಾಯಿಯನ್ನು ತಗೊಂಡ್ರೆ, ಈಗ ನೀವು ತೆಂಗಿನಕಾಯಿ ಫ್ಯಾಕ್ಟ್ರಿಗೆ ಹೋದರೆ ಅದರಿಂದ ಅದ್ರ ಮುಖ್ಯ ಉದ್ದೇಶ ಏನು, ಸಾರ ರೂಪವಾದದ್ದು ಏನು? ಆ ಕಾಯಿಯ ತಿರುಳನ್ನು ತೆಗೆದು ಅದನ್ನು ಪುಡಿ ಮಾಡಿ ಊಟಕ್ಕೋಸ್ಕರ ಬಳಸುವಂಥದ್ದು, ಅಥವಾ ಅದರಿಂದ ಎಣ್ಣೆ ತೆಗೆಯುವಂಥದ್ದು. ಆದರೆ ಅದ್ರ ಸಿಪ್ಪೆಯನ್ನು ಹಗ್ಗ ಮಾಡ್ಬೋದು, ಅಥವಾ ಒಲೆ ಊರಿಗೆ ಬಳಸ್ಬೋದು. ಹೀಗೆ ಉಪ ಉತ್ಪನ್ನಗಳು ಅಂತ. ವೇದದ ಮುಖ್ಯ ಉದ್ದೇಶ ಪರಮಾತ್ಮ ಪ್ರಾಪ್ತಿಯೇ ಆದರೂ ಕೂಡ ಅದರಿಂದನೇ ನಾವು ಕಷ್ಟ ನಿವಾರಣೆಯನ್ನು ಇಷ್ಟಪ್ರಾಪ್ತಿಯನ್ನು ಪಡೆದುಕೊಳ್ಳುವಂಥದ್ದು ಅದರ ಉಪ ಉತ್ಪನ್ನ, ಬೈ ಪ್ರಾಡಕ್ಟ್ ಅಂತ. ಹಾಗಾದರೆ ಅದು ಆ ಥರ ಬೈ ಪ್ರಾಡಕ್ಟ್ ತಪ್ಪ ಅಂತ ಕೇಳಿದ್ರೆ, ಯಾಕೆ ವೇದದಲ್ಲಿ ಇಷ್ಟೊಂದು ಕರ್ಮಗಳನ್ನೆಲ್ಲ ಹೇಳಿದೆ? ಕರ್ಮಕಾಂಡ ಪ್ರಧಾನವಾಗಿ ಇದೆಯಲ್ಲ ವೇದ. ಈಗ ವೇದಾಂತದಲ್ಲಿ ಜ್ಞಾನವನ್ನೇ ಹೇಳಿದ್ರು ಕೂಡ ವೇದಗಳಲ್ಲಿ ಇದು ಕರ್ಮ ಪ್ರಧಾನವಾಗಿ ಹೇಳಿದೆಯಲ್ಲ ಅಂತ ಹೇಳಿದ್ರೆ, ಈಗ ಒಂದು ಮಗು ಅಂತ ಅಂದ್ಕೊಳ್ಳಿ, ಒಂದು ಚಿಕ್ಕ ಮಗು ಏನೋ ಕೈಯಲ್ಲಿ ಶಾರ್ಪ್ ಆದದ್ದು ಹಿಡ್ಕೊಂಡು ಬಿಡ್ತೀವಿ, ಚಾಕುನೋ ಬೆಂಕಿನೋ ಅಥವಾ ವಿದ್ಯುತ್ತಿನ ಏನೋ ಒಂದು ಸಲಕರಣೆ ಹಿಡ್ಕೊಂಡು ಬಿಡಿ ಅಂತ ಇಟ್ಕೊಳ್ಳಿ. ಆಗ ಅದು ಕೊಡು ಅಂದರೆ ತಕ್ಷಣ ಕೊಡಲ್ಲ. ಅದು ನೋಡು ಇದು ತಗೋ, ಈ ಹಣ್ಣು ತಗೋ ಎಷ್ಟು ಚೆನ್ನಾಗಿದೆ, ಈ ಹೂ ತಗೋ ಎಷ್ಟು ಚೆನ್ನಾಗಿದೆ, ಈ ಪೆನ್ ತಗೋ ಎಷ್ಟು ಚೆನ್ನಾಗಿದೆ ಅಂತ ಅದನ್ನು ಫಸ್ಟು ಕೊಡೋದಕ್ಕಾರೆ ಇದು ಕೊಡ್ತೀವಿ, ಅದು ಕೊಟ್ಟು ಅದನ್ನು ಬಿಡಿಸ್ಕೊಳ್ಬೇಕು. ಮನುಷ್ಯನಿಗೆ ಸಹಜವಾಗಿಯೇ ಬಾಹ್ಯ ವಿಚಾರದ ಕಡೆಗೆ, ಬಾಹ್ಯ ಸುಖದ ಕಡೆಗೆ ಆಸಕ್ತಿ ಇರುತ್ತೆ, ಅಥವಾ ಕಷ್ಟ ಬಂದಿದೆ ಅಂದರೆ ಅದು ನಿವಾರಣೆ ಕಡೆಗೆ ಆಸಕ್ತಿ ಇರುತ್ತೆ. ಅದಕ್ಕೋಸ್ಕರ ಅವನು ಬೇರೆ ಏನೇನೇನೇನೇನೋ ಮಾಡಿ ಮತ್ತೂ ಇನ್ನೊಂದಿಷ್ಟು ಕಷ್ಟವನ್ನು ಮೈಮೇಲೆ ಹಾಕ್ಕೊಳ್ತಾನೆ. ಅಥವಾ ಇಂದ್ರಿಯ ಆಸಕ್ತಿಯಿಂದ ಏನೋ ಸುಖ ಪಡಕ್ಕೆ ಹೋಗಿ ಅದು ಉಪ್ಪು ನೀರು ಕುಡಿದ್ತಾರ, ಅದು ಕುಡಿದಷ್ಟು ಇನ್ನೂ ಬೇಕು, ಅದು ತೃಪ್ತಿ ಆಗೋದಿಲ್ಲ.
ಅಥವಾ ಅದರಿಂದ ಏನೋ ಒಂದು ಇಂದ್ರಿಯ ಸುಖದ ಹಿಂದೆ ಹೋಗಿ ಯಾವುದೋ ಒಂದು ಅಪಾಯವನ್ನು ಮೈ ಮೇಲೆ ಎಳ್ಕೋಬಹುದು. ಅದಕ್ಕೋಸ್ಕರ ಏನು ವೇದ ಏನು ಮಾಡ್ತು, ನೋಡು ನಿಂಗೆ ಕಷ್ಟ ನಿವಾರಣೆಗೆ ಒಂದಿಷ್ಟು ಬೇಕು, ಇಲ್ಲ ಒಪ್ಕೋತೀನಿ, ಅಥವಾ ನಿಂಗೆ ಏನೇನೋ ಆಸೆ ಇದೆ ಪಡ್ಕೋಬೇಕು ಅಂತ ಭೌತಿಕ ಪ್ರಪಂಚವಾದದ್ದು, ಅದಕ್ಕೆ ನೀನು ಬೇರೆ ಬೇರೆ ಯಾವ್ಯಾವುದೋ ರೀತಿ ಮಾಡಬೇಡ, ಈ ದೇವತಾ ಉಪಾಸನೆಗಳನ್ನು ಮಾಡು, ಅದರಿಂದ ಪಡ್ಕೊ ಅಂತ. ಅದರಿಂದ ಪಡ್ಕೊಂಡಾಗ ನಿನಗೆ ಸೈಡ್ ಎಫೆಕ್ಟ್ ಇರಲ್ಲ ಅಂತ, ನಿನಗೆ ಅದರಿಂದ ಯಾವುದೇ ಬೇರೆ ರೀತಿ ತೊಂದರೆಗಳಾಗಲ್ಲ ಅಂತ. ಹೀಗೆ ಮೊದಲನೇದಾಗಿ ಹೇಳಿದ್ರೆ ಅದು ಅಲ್ಲಿಗೆ ನಿಲ್ಲಿಸ್ತಾ ವೇದ? ಖಂಡಿತ ಇಲ್ಲ. ನೀನು ಈಗ ಇಷ್ಟೊಂದು ನೀನು ಬೇಕಾದೆಲ್ಲ ಪಡ್ಕೊಂಡ್ಯಲ್ವಾ, ಇದರನ್ನು ದೇವತಾ ಉಪಾಸನೆಗಳಿಂದ ಪಡ್ಕೊಂಡ್ಯಲ್ವಾ, ಈಗ ಇದೇ ಮಂತ್ರಗಳನ್ನು ನಿಷ್ಕಾಮ ಕರ್ಮವಾಗಿ ಮಾಡು ಅಂತ, ಕಾಮವನ್ನು ಬಿಟ್ಟು ಮಾಡು, ಅದರಿಂದ ನಿನ್ನ ಚಿತ್ತಶುದ್ಧಿ ಆಗತ್ತೆ ಅಂತ ಮುಂದಿನ ಹಂತವನ್ನು ಹೇಳ್ತು. ಬರೀ ಚಿತ್ತಶುದ್ಧಿ ಆದಿದ್ದಕ್ಕೊಂದೇ ನಿಲ್ಲಿಸ್ತಾ ಅಂತ ಕೇಳಿದ್ರೆ ಇಲ್ಲ, ಉಪಾಸನೆಗಳನ್ನು ಹೇಳ್ತು. ಈಗ ನೀವು ವೇದಾಂತದಲ್ಲೇ ಉಪನಿಷತ್ತುಗಳನ್ನು ನೋಡಿದ್ರೆ ಅಥವಾ ಆರಣ್ಯಕ ಭಾಗಗಳನ್ನು ನೋಡಿದ್ರೆ ಭಗವಂತನನ್ನು, ಈಗ ಪುರಾಣಗಳೆಲ್ಲ ಭಕ್ತಿ ಅಂತ ಹೇಳಿದೆಯಲ್ಲ, ವೇದದಲ್ಲಿ ಉಪಾಸನೆ ಅಂತ ಹೇಳಿದೆ. ಒಂದು ಬೀಜ ಬಿತ್ತಬೇಕಾದ್ರೆ ನೆಲವನ್ನು ಉತ್ತು ಅದನ್ನು ಸರಿಯಾಗಿ ಹದ ಮಾಡಿ ಗೊಬ್ಬರ ಹಾಕಿ ಆಮೇಲೆ ಬೀಜ ಬಿತ್ತೀವೋ ಹಾಗೆ ಇದೆಲ್ಲ ರೀತಿಗಳಿಂದ ಮೊದಲು ಇಂದ್ರಿಯ ಆಸೆಗಳನ್ನು ನೀನು ವೇದದ ಮೂಲಕ ದೇವತೆಗಳ ಮೂಲಕ ಪಡ್ಕೋ, ಆಮೇಲೆ ನಿನ್ನ ಆಸೆ ತೀರಿದ ಮೇಲೆ ಇದನ್ನು ಚಿತ್ತಶುದ್ಧಿಗೋಸ್ಕರ ನಿಷ್ಕಾಮ ಕರ್ಮವನ್ನು ಮಾಡು, ಆಮೇಲೆ ಭಗವಂತನ ಉಪಾಸನೆ ಮಾಡು, ಹೀಗೆಲ್ಲ ಅದನ್ನು ಭೂಮಿಯನ್ನು ಹದ ಮಾಡಿ ಬೀಜ ಬಿತ್ತೋ ಥರ ಆಮೇಲೆ ಆತ್ಮಜ್ಞಾನವನ್ನು ಹೇಳ್ತು. ಅಂದರೆ ಆಗ ಆ ಮನಸ್ಸು ಅನ್ನುವಂಥದ್ದು ಆ ಉಪದೇಶವನ್ನು ಪಡ್ಕೊಳ್ಳೋಕ್ಕೆ ಸರಿಯಾಗಿ ಆಗಿರುತ್ತೆ. ಆಗ ಈ ವೇದಾಂತದಲ್ಲಿ ಹೇಳಿರ್ತಕ್ಕಂಥ ಜ್ಞಾನಕಾಂಡವನ್ನು, ಜ್ಞಾನಪ್ರಧಾನವಾದ ಮಂತ್ರಗಳನ್ನು ನಮಗೆ ಬೋಧನೆ ಮಾಡ್ತು ವೇದ ಅನ್ನುವಂಥದ್ದು. ನೀವು ವೇದದ ಉಪಯೋಗ ಅಂತ ಕೇಳಿದ್ರಲ್ಲ, ವೇದದ ಉಪಯೋಗ ಪರಮಾತ್ಮ ಪ್ರಾಪ್ತಿಯೇ ಆಗಿದೆ. ಆದರೆ ಅದಕ್ಕೂ ಮೊದಲು ಇಷ್ಟ ಪ್ರಾಪ್ತಿ, ಕಷ್ಟ ನಿವಾರಣೆಗೂ ಕೂಡ ವೇದವನ್ನು ಬಳಸುವುದು ಉಂಟು.